Dear students, so in this video we will start with unit 3. ನಾವು 4 ಮತ್ತು 5 ಕಂಪ್ಲೀಟ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ I'm coming to the next easiest concept, that is unit 3. So this chapter is about management accounting. We will discuss only the meaning and all. ಓನ್ಲಿ ದ ಥಿಯರಿ ಪಾರ್ಟ್, ಅದು ಕೂಡ ತುಂಬ ಇಲ್ಲ, ಜಸ್ಟ್ ಮೀನಿಂಗ್ ಮಾತ್ರ ಕೇಳ್ತಾರೆ. ಒಂದು ರೈಟ್ ನೋಟ್ ಆನ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಕೇಳ್ಬೋದು. ಸೊ ಆನ್ ರಿಲೇಟಿಂಗ್ ದ್ಯಾಟ್ ವಿ ವಿಲ್ ಸ್ಟಡಿ. ದೆನ್ ಟೆಕ್ನಿಕ್ಸ್ ಆಫ್ ಕಾಸ್ಟ್ ಅನಾಲಿಸಿಸ್ ಆ್ಯಂಡ್ ಕಂಟ್ರೋಲ್, ಅದರಲ್ಲಿ ಬ್ರೇಕ್ ಇವನ್ ಪಾಯಿಂಟ್, ಓಕೆ, ಅದರ ಕಾನ್ಸೆಪ್ಟ್ಗಳನ್ನು ಕಲಿಯುವಂಥದ್ದು. ಅನಾಲಿಸಿಸ್, ಓಕೆ, ಕಾಸ್ಟ್ ಅನಾಲಿಸಿಸ್. ಸೊ ಅದಕ್ಕೆ ಬೇಕಾಗಿರುವಂಥ ಟೆಕ್ನಿಕ್ಗಳನ್ನು ವಿ ವಿಲ್ ಲರ್ನ್. Yes, so first we will start with management accounting. See, management accounting ಅದು ಉಟ್ಕೊಳ್ಳೋಕೆ ಒಂದಷ್ಟು ಕಾರಣಗಳಿದೆ. ಸಿ ವೆನ್ ಐ ಟಾಕ್ ಅಬೌಟ್ ಫಿನಾನ್ಷಿಯಲ್ ಅಕೌಂಟಿಂಗ್, ನಮಗೆಲ್ಲ ಗೊತ್ತಿರೋ ಹಾಗೆ ಫಿನಾನ್ಷಿಯಲ್ ಅಕೌಂಟಿಂಗ್ ಅಂತ ನಮಗೇನು ಹೆಲ್ಪ್ ಆಗುತ್ತೆ ಅಂತೇಳಿ, ಇಟ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ಅಬೌಟ್ ಫಿನಾನ್ಷಿಯಲ್ ಪೊಸಿಷನ್ ಅಂದರೆ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ನಮ್ಮ ಹತ್ರ ಎಷ್ಟಿದೆ, ದೆನ್ ನಮ್ಮ ಹತ್ರ ನೆಟ್ ಪ್ರಾಫಿಟ್ ಎಷ್ಟಿದೆ ಅಥವಾ ನೆಟ್ ಲಾಸ್ ಎಷ್ಟಿದೆ, ಫಿನಾನ್ಷಿಯಲ್ ರಿಸಲ್ಟನ್ನು ಅಥವಾ ನಮ್ಮ ಪ್ರಾಫಿಟಬಿಲಿಟಿ ಏನು ಮತ್ತು ಫಿನಾನ್ಷಿಯಲ್ ಪೊಸಿಷನ್ ಏನು ಅನ್ನೋದನ್ನು ಅದು ನಮಗೆ ತಿಳಿಸಿಕೊಡುವಂಥದ್ದು. ಟು ದ ಸೆಟನ್ ಲೈಕ್ ಫಾರ್ ದ ಫಿಕ್ಸ್ಡ್ ಪೀರಿಯಡ್ ಆಫ್ ಟೈಮ್, ಅಂದರೆ ಒಂದು ಇಯರಿಗೆ ನಮಗದು ತಿಳಿಸ್ಕೊಡುತ್ತೆ. ಇದು ಯಾರಿಗೆ ಯೂಸ್ ಆಗುತ್ತೆ ಅಂತ ಹೇಳಿದರೆ ಎಕ್ಸ್ಟರ್ನಲ್ ಯೂಸರ್ಸಿಗೆ. ಓಕೆ, ಈಗ ನಮ್ಮ ಪ್ರಾಫಿಟಬಿಲಿಟಿಯನ್ನು ಇಂಟ್ರೆಸ್ಟ್ ಯಾರಿಗಿರ್ತದೆ, ಶೇರ್ ಹೋಲ್ಡರ್ಸಿಗಿರ್ತದೆ, ಕ್ರೆಡಿಟರ್ಸಿಗಿರ್ತದೆ, ಬ್ಯಾಂಕರ್ಸ್ಗಳಿಗಿರ್ತದೆ, ಕಸ್ಟಮರ್ಸಿಗಿರ್ತದೆ. ಸೊ ಅವ್ರಿಗೆ ಯೂಸ್ಫುಲ್ ಆಗುತ್ತೆ. ಬಟ್ ಟು ಮೇಕ್ ಡಿಸಿಷನ್ಸ್ ಆ್ಯಂಡ್ ಆಲ್, ಕಂಪನಿಗೆ ಫಿನಾನ್ಷಿಯಲ್ ಅಕೌಂಟಿಂಗ್ ಯೂಸ್ಫುಲ್ ಆಗೋದಿಲ್ಲ. ಓಕೆ, ಬಿಕಾಸ್ ದಿಸ್ ಫಿನಾನ್ಷಿಯಲ್ ಅಕೌಂಟ್ ಫೇಲ್ಸ್ ಟು ಪ್ರೊವೈಡ್ ರಿಕ್ವೈರ್ಡ್ ಇನ್ಫಾರ್ಮೇಷನ್, ಲೈಕ್ ಡಿಸಿಷನ್ ಮೇಕಿಂಗ್ ಇರ್ಬೋದು, ಮ್ಯಾನೇಜ್ಮೆಂಟಿಗೆ ಬೇಕಾಗಿರುವಂಥ ಇನ್ಫಾರ್ಮೇಷನನ್ನು ಕೊಡಲಿಕ್ಕೆ ಅದು ಫೇಲ್ ಆಗುತ್ತೆ. ಅಂದರೆ ಡೀಟೇಲ್ಡ್ ಇನ್ಫಾರ್ಮೇಷನ್ ಸಿಗೋದಿಲ್ಲ ನಮಗೆ. ಫಿನಾನ್ಷಿಯಲ್ ಅಕೌಂಟನ್ನು ನೋಡುವಾಗ, ಫೈನಲ್ ಅಕೌಂಟ್ಸನ್ನು ನೋಡುವಾಗ ನಮ್ಮ ಹತ್ರ ಅಸೆಟ್ ಎಷ್ಟಿದೆ, ಲಯಬಿಲಿಟಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಆದರೆ ಅಸೆಟ್ ಹೇಗೆ ಬಂತು ಅಥವಾ ಲಯಬಿಲಿಟಿ ಹೇಗೆ ಕ್ರಿಯೇಟ್ ಆಯಿತು, ಡೀಟೇಲ್ಡ್ ಇನ್ಫಾರ್ಮೇಷನ್ಗಳು ಸಿಗೋದಿಲ್ಲ. ಅಥವಾ ನೆಟ್ ಲಾಸ್ ಬಂದಿದೆ ಅಂತ ಆದರೆ, ಅಥವಾ ನೆಟ್ ಪ್ರಾಫಿಟ್ ಬಂದಿದೆ ಅಂತ ಹೇಳಿದರೆ, ಆ ನೆಟ್ ಪ್ರಾಫಿಟ್ ನಿಜವಾಗ್ಲೂ ಯಾವ್ಯಾವ ಪ್ರಾಡಕ್ಟ್ಗಳಿಂದ ಬಂದಿದೆ ಅಂತೆಲ್ಲ ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ನಮಗೆ ಡಿಸಿಷನ್ ಮೇಕಿಂಗ್ಗೆ ಯೂಸ್ಫುಲ್ ಆಗಲಿ ಅನ್ನೋದಕ್ಕೆ ಈ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಶುರುವಾಗುತ್ತೆ. ಅಂದರೆ ಬಿಕಾಸ್ ಫಿನಾನ್ಷಿಯಲ್ ಅಕೌಂಟಿಂಗ್ ಈಸ್ ಹ್ಯಾವಿಂಗ್ ಸರ್ಟನ್ ಲಿಮಿಟೇಷನ್ಸ್. ಓಕೆ, ಸೊ ದ್ಯಾಟ್ gave the reason for developing a technique which is of management accounting ಅಥವಾ ಮ್ಯಾನೇಜ್ಮೆಂಟ್ ಅಕೌಂಟೆನ್ಸಿ ಅಂತ ಕೂಡ ಕರೀತಾರೆ. ಸೊ this management accounting is a system that provides adequate information for management. So it is a system which provide adequate information for the management to take decisions. ಓಕೆ, ಟು ಟೇಕ್ ಡಿಸಿಷನ್ಸ್, ಡಿಸಿಷನ್ ಮಾಡಲಿಕ್ಕೋಸ್ಕರ ಬೇಕಾಗಿರುವಂಥ ಇನ್ಫಾರ್ಮೇಷನ್ಗಳನ್ನು ಕೊಡುತ್ತೆ. ಸೊ ಇಟ್ ಈಸ್ ಅ ಸಿಸ್ಟಮ್ ವಿಚ್ ಪ್ರೊವೈಡ್ಸ್ ಎಡೆಕ್ವೇಟ್ ಇನ್ಫಾರ್ಮೇಷನ್ ಫಾರ್ ಮ್ಯಾನೇಜ್ಮೆಂಟ್ decision making, okay, known as management accounting or management accountancy. So this accounting system used within the organization, ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ, ಅಥವಾ ಈ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಯಾರಿಗೆ ಯೂಸ್ಫುಲ್ ಅಂತ ಹೇಳಿದರೆ, ಕಂಪನಿ ಒಳಗಡೆ ಯಾರೆಲ್ಲ ಇದ್ದಾರೆ ಅವರಿಗೆ, ಇದು ಎಂಪ್ಲಾಯೀಸಿಗೆ ಇರ್ಬೋದು ಅಥವಾ ಮ್ಯಾನೇಜ್ಮೆಂಟ್ ಪೀಪಲಿಗೆ ಇರ್ಬೋದು. ಸೊ ಮ್ಯಾನೇಜ್ಮೆಂಟ್ ಗೋಲನ್ನು ಅಚೀವ್ ಮಾಡಲಿಕ್ಕೆ ಇದು ಆರ್ಗನೈಸೇಷನಲ್ಲಿರೋರಿಗೆ ಹೆಲ್ಪ್ಫುಲ್ ಆಗಿರ್ತದೆ. ಸೊ ದ ಡೆಫಿನೇಷನ್ ಇಸ್ ದೇರ್, ತುಂಬ ಡೆಫಿನೇಷನ್ ಇದೆ. ಐ ಹ್ಯಾವ್ ಟೇಕನ್ ವೆರಿ ಕಾಮನ್ ಒನ್, ICMA ಲಂಡನ್ ಪ್ರೊವೈಡ್ ಮಾಡಿರುವಂಥ ಡೆಫಿನೇಷನ್. ಸೊ ಇಟ್ ಈಸ್ ದ, ಓಕೆ, ಅದು ಇನ್ನಲ್ಲ, ಸಾರಿ, ದ ಅಪ್ಲಿಕೇಶನ್ ಆಫ್ ಪ್ರೊಫೆಷ್ನಲ್, ಅಂದರೆ ನಮ್ಮ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ is the application of professional knowledge and skills in the preparation of accounting information. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದರೆ, people apply
ಪ್ರೊಫೆಷ್ನಲ್ ನಾಲೆಜ್, ಅವರಿಗಿರುವಂಥ ಪ್ರೊಫೆಷ್ನಲ್ ನಾಲೆಜ್ ಮತ್ತು ಸ್ಕಿಲ್ಸನ್ನು ಅಪ್ಲೈ ಮಾಡ್ತಾರೆ. ಯಾಕೆ? ಟು ಪ್ರಿಪೇರ್ ಅಕೌಂಟಿಂಗ್ ಇನ್ಫಾರ್ಮೇಷನ್. ಯಾವ ರೀತಿ ಅಂತ ಹೇಳಿದ್ರೆ, ಇನ್ ಸಚ್ ಎ ವೇ ಆ್ಯಸ್ ಟು ಅಸಿಸ್ಟ್ ಮ್ಯಾನೇಜ್ಮೆಂಟಿಗೆ ಹೆಲ್ಪ್ ಆಗೋ ಹಾಗೆ, ಅವರಿಗೆ ಗೈಡ್ಲೈನ್ಸನ್ನು ಅಥವಾ ಅವರಿಗೆ ಅಸಿಸ್ಟ್ ಮಾಡೋ ಹಾಗೆ ಅಕೌಂಟಿಂಗ್ ಇನ್ಫಾರ್ಮೇಷನನ್ನು ಪ್ರಿಪೇರ್ ಮಾಡ್ತಾರೆ. ಇನ್ ದ ಫಾರ್ಮೇಷನ್ ಆಫ್ ಪಾಲಿಸೀಸ್ ಆ್ಯಂಡ್ ಇನ್ ದ ಪ್ಲ್ಯಾನಿಂಗ್ ಆ್ಯಂಡ್ ಕಂಟ್ರೋಲ್ ಆಫ್ ದ ಆಪರೇಷನ್ಸ್ ಆಫ್ ಅಂಡರ್ಟೇಕಿಂಗ್. ಕಂಪನಿಗಳು ತಗೊಳ್ಳುವಂಥ ಪಾಲಿಸೀಸ್ ಅಥವಾ ಪ್ಲ್ಯಾನಿಂಗ್ ಅಥವಾ ಕಂಟ್ರೋಲ್ ಆಪರೇಷನ್ಸ್ ಏನಿದೆ, ಇದಕ್ಕೆ ಹೆಲ್ಪ್ ಆಗಲಿ ಅನ್ನೋದಕ್ಕೆ ಮ್ಯಾನೇಜ್ಮೆಂಟಿಗೆ ಬೇಕಾಗಿರುವಂತಹ ಅಥವಾ ಮ್ಯಾನೇಜ್ಮೆಂಟಿಗೆ ಅಸಿಸ್ಟ್ ಮಾಡೋ ಹಾಗೆ ಅಕೌಂಟಿಂಗ್ ಇನ್ಫಾರ್ಮೇಷನನ್ನು ಪ್ರಿಪೇರ್ ಮಾಡುವಂಥದ್ದು. ಹೇಗೆ ಅಂತ ಹೇಳಿದರೆ, ಪ್ರೊಫೆಷ್ನಲ್ ನಾಲೆಜ್ ಆ್ಯಂಡ್ ಸ್ಕಿಲ್ಸನ್ನು ಅಪ್ಲೈ ಮಾಡಿ, ಅದನ್ನೇ ನಾವು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ಸೊ ಟು ಸಿಂಪ್ಲಿ ಐ ಕ್ಯಾನ್ ಸೇ ದ್ಯಾಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಅ ಸಿಸ್ಟಮ್ ವೇರ್ they give information to the management for the purpose of decision making on various aspects so that they can achieve the organizational goal. While they are preparing or while they are providing information, they provide in the required form. ನಮಗೆ ಹೇಗೆ ಅದಕ್ಕೊಂದು ಸೆಟ್ ರೂಲ್ಸ್ ಅಂತಿಲ್ಲ. ಈಗ ಫಿನಾನ್ಷಿಯಲ್ ಅಕೌಂಟಿಂಗಲ್ಲಿ ಬ್ಯಾಲೆನ್ಸ್ ಶೀಟ್ ಹೀಗೆ ಇರಬೇಕು ಅಂತಿದೆ. ಆದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಆ ಥರದ್ದು ಯಾವುದೇ ಸೆಟ್ ರೂಲ್ಸ್ ಇರೋದಿಲ್ಲ. ನನಗೆ ಯಾವ ರೀತಿಯ ರಿಪೋರ್ಟ್ ಬೇಕೋ ದೇ ಫೈಂಡ್ ಇಟ್ ಆ್ಯಂಡ್ ದೇ ಪ್ರಿಪೇರ್ ಇಟ್ ಆ್ಯಂಡ್ ಗಿವ್ ಇಟ್ ಟು ಮೀ. ಈಗ ನನಗೆ ಒಂದೇನು ಡಿಸಿಷನ್ ತೊಗೊಳ್ಬೇಕು ಅಬೌಟ್ ದ ಮೆಟೀರಿಯಲ್ಸ್. ಸೊ ಮೆಟೀರಿಯಲ್ಗೆ ರಿಲೇಟೆಡ್ ಆಗಿರುವಂಥ ನಾನು ಒಂದು ಇನ್ಫಾರ್ಮೇಷನನ್ನು ಆಫ್ ಪರ್ಟಿಕ್ಯುಲರ್ ಮೆಟೀರಿಯಲ್ ಕೇಳ್ತೀನಿ ಅಂತ ಹೇಳಿದರೆ, ಅದರ ಇನ್ಫಾರ್ಮೇಷನ್ ನನಗೆ ಬೇಕಾಗಿರುವಂಥ ರೂಪದಲ್ಲಿ ಅವ್ರು ಪ್ರಿಪೇರ್ ಮಾಡಿ ಕೊಡ್ತಾರೆ. ದಟ್ಸ್ ವೈ ಇಟ್ ಈಸ್ ಅಪ್ಲಿಕೇಶನ್ ಆಫ್ ಪ್ರೊಫೆಷ್ನಲ್ ನಾಲೆಜ್ ಆ್ಯಂಡ್ ಸ್ಕಿಲ್ಸ್ ಪ್ರಿಪೇರಿಂಗ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಷನ್. ಸೊ ಅಕೌಂಟಿಂಗ್ ಇನ್ಫಾರ್ಮೇಷನನ್ನು ಪ್ರಿಪೇರ್ ಮಾಡೋದ್ರಲ್ಲಿ ಪ್ರೊಫೆಷ್ನಲ್ ನಾಲೆಜ್ ಮತ್ತು ಸ್ಕಿಲ್ಸನ್ನು ಯುಟಿಲೈಸ್ ಮಾಡ್ತಾರೆ. ವೈಲ್ ದೇ ಆರ್ ಪ್ರಿಪೇರಿಂಗ್, ಅವ್ರು ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ ಹೇಳಿದರೆ, ಮ್ಯಾನೇಜ್ಮೆಂಟಿಗೆ ಹೆಲ್ಪ್ಫುಲ್ ಆಗೋ ಹಾಗೆ, ಅಂದರೆ ಅವ್ರಿಗೆ ಬೇಕಾಗಿರೋ ರೀತಿಯಲ್ಲಿ ಪ್ರಿಪೇರ್ ಮಾಡ್ತಾರೆ ಅಂತ. ಸೊ ದಿಸ್ ಈಸ್ ಅಬೌಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ ನೌ ಲೆಟ್ ಅಸ್ ಸಿ ನೇಚರ್ or characteristics of management accounting. So first thing we will see Virgin. So when it started, okay, management accounting ಈಸ್ ರೀಸೆಂಟ್ಲಿ ಸ್ಟಾರ್ಟೆಡ್. ಅದಕ್ಕೆ ಅಕೌಂಟ್ಸಿಗೆ ಅಂದರೆ ನಮ್ಮ ಮೇನ್ ಅಕೌಂಟ್ಸ್, ಫಿನಾನ್ಷಿಯಲ್ ಅಕೌಂಟ್ಸ್ ಇರ್ಬೋದು, ಕಾರ್ಪೊರೇಟ್ ಅಕೌಂಟ್ ಇರ್ಬೋದು, ಅದಕ್ಕೆ ಇರುವಷ್ಟು ಹಿಸ್ಟ್ರಿ ಇಲ್ಲ. ಬಿಕಾಸ್ ಆಗಿನ ಕಾಲದಲ್ಲಿ ಮ್ಯಾನೇಜ್ಮೆಂಟಿಗೆ ಅಷ್ಟು ಇಂಪಾರ್ಟೆನ್ಸ್ ಇರಲಿಲ್ಲ. ಬಟ್ ಇವಾಗ ಅಕೌಂಟಿಂಗ್ಗಿಂತ ಮುಂಚೆ ಮ್ಯಾನೇಜ್ಮೆಂಟ್ ಬರುತ್ತೆ. ಸೊ ಮ್ಯಾನೇಜ್ಮೆಂಟ್ಗೆ ಈಗ ಇಂಪಾರ್ಟೆನ್ಸ್ ಇದೆ. ಸೊ ಇಟ್ಸ್ ಇವಾಲ್ಯೂಷನ್ ಆ್ಯಪಂಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಜೊತೆಗೆ, ಅಂದರೆ 18th ಸೆಂಚುರಿಯಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಯಾವಾಗ ಆಯಿತೋ ಆಗ ಶುರುವಾಗುತ್ತೆ. ಬಟ್ ರಿಯಲ್ ಆಗಿ ಅದು ಪ್ರಾಕ್ಟೀಸಿಗೆ ಬಂದಂಥದ್ದು 20th ಸೆಂಚುರಿಯಲ್ಲಿಯೇ. ಮ್ಯಾನೇಜ್ಮೆಂಟಿಗೆ ಅಂತ ಯಾವಾಗ ಇಂಪಾರ್ಟೆನ್ಸ್ ಬಂತು, ಅಲ್ಲಿಂದ ಈ ಒಂದು ಮ್ಯಾನೇಜ್ಮೆಂಟ್ ಅಕೌಂಟಿಗೆ ಅದರ ಹುಟ್ಟು ಶುರುವಾಗುತ್ತೆ ಅಂತ. ಓಕೆ, ನೆಕ್ಸ್ಟ್ ಏಡ್ ಟು ಮ್ಯಾನೇಜ್ಮೆಂಟ್. ಸೊ ಇಟ್ ಈಸ್ ಏಡ್ ಅಂದರೆ ಅದಕ್ಕೆ ಒಂದು ಮೀನ್ ಇದ್ದಾಗೆ, ಅಂದರೆ ನಮಗೆ ಒಂದು ಸಾಧನ ಇದ್ದಾಗೆ ಮ್ಯಾನೇಜ್ಮೆಂಟಿಗೆ. ಸೊ ಇಟ್ ಈಸ್ ಇದನ್ನ ಹೇಗೆ ಡೆವಲಪ್ ಮಾಡಿದ್ದಾರೆ ಅಂತ ಹೇಳಿದರೆ, ಒಂದು ಸ್ಪೆಷಲೈಸ್ಡ್ ಬ್ರ್ಯಾಂಚ್ ಆಫ್ ಅಕೌಂಟಿಂಗ್ ಫಾರ್ ದ ಪರ್ಪಸ್ ಆಫ್ ಅಸಿಸ್ಟಿಂಗ್ ದ ಮ್ಯಾನೇಜ್ಮೆಂಟ್ ಅವರನ್ನು ಅಸಿಸ್ಟ್ ಮಾಡಲಿಕ್ಕೋಸ್ಕರನೇ ಈ ಒಂದು ಬ್ರ್ಯಾಂಚ್ ಆಫ್ ಅಕೌಂಟಿಂಗನ್ನು ಡೆವಲಪ್ ಮಾಡಿರುವಂಥದ್ದು. ಸೊ ಇಟ್ ಈಸ್ ಏಡ್ ಟು ಮ್ಯಾನೇಜ್ಮೆಂಟ್. ಸೊ ದಿಸ್ ಹೆಲ್ಪ್ಸ್ ಮ್ಯಾನೇಜ್ಮೆಂಟ್ in doing their managerial functions, performing their managerial functions more effectively. ಅಂದರೆ ಡಿಸಿಷನ್ ತಗೊಳ್ಳುವಂಥ ಸಂದರ್ಭದಲ್ಲಿ ಡೀಟೇಲ್ಡ್ ಇನ್ಫಾರ್ಮೇಷನನ್ನು ಕೊಡ್ತಾರೆ. ಪ್ಲ್ಯಾನಿಂಗ್ ಮಾಡುವ ಸಂದರ್ಭದಲ್ಲಿರ್ಬೋದು ಅಥವಾ ಪಾಲಿಸಿ ಫ್ರೇಮಿಂಗ್ ಸಂದರ್ಭದಲ್ಲಿರ್ಬೋದು. ಸೊ ಮ್ಯಾನೇಜ್ಮೆಂಟಿನ ಪ್ರತಿಯೊಂದು ಫಂಕ್ಷನಿಗೂ ಕೂಡ ಈ ಒಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ದಟ್ಸ್ ವೈ ಇಟ್ ಈಸ್ ಏಡ್ ಟು ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಇಸ್ ಟೂಲ್ ಆಫ್ ಡಿಸಿಷನ್ ಮೇಕಿಂಗ್. ಆ್ಯಸ್ ಐ ಸೆಡ್ earlier, ದ ಪ್ರೈಮರಿ ಒಬ್ಜೆಕ್ಟಿವ್, ಓಕೆ, ಈ ಒಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ಪ್ರೈಮರಿ ಒಬ್ಜೆಕ್ಟಿವ್ ಏನು ಅಂತ ಹೇಳಿದರೆ, ಮ್ಯಾನೇಜರ್ಸ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಹೆಲ್ಪ್ ಮಾಡುವಂಥದ್ದು. ಕರೆಕ್ಟ್. ಸೊ ಇಟ್ ಈಸ್ ಟೂಲ್ ಆಫ್ ಡಿಸಿಷನ್ ಮೇಕಿಂಗ್. ಒಂದು ಡಿಸಿಷನ್ ಮೇಕಿಂಗ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಸರಿಯಾದಂಥ ಅಕ್ಯುರೇಟ್ ಆದಂಥ ಇನ್ಫಾರ್ಮೇಷನ್ ಬೇಕು. ಆ ಅಕ್ಯುರೇಟ್ ಇನ್ಫಾರ್ಮೇಷನನ್ನು ಸಪ್ಲೈ ಮಾಡೋದು ಯಾರು ಅಂತ ಹೇಳಿದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ ದಟ್ಸ್ ವೈ ಇಟ್ ಈಸ್ ಟೂಲ್ ಆಫ್ ಡಿಸಿಷನ್ ಮೇಕಿಂಗ್. ನೆಕ್ಸ್ಟ್ ಡಾಟಾ ಇಂಟರ್ಪ್ರಿಟೇಷನ್. ಇಯರ್ ಇನ್ ಕೇಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ದೇ ಡೂ ಡಾಟಾ ಇಂಟರ್ಪ್ರಿಟೇಷನ್. ಹೇಗೆ ಬೇಕೋ ಹಾಗೆ ನನಗೆ ಈಗ ನಾನು ಹೇಳ್ತೀನಿ, ನನಗೆ ಪೈ ಚಾರ್ಟಲ್ಲಿ ಇನ್ಫಾರ್ಮೇಷನ್ ಬೇಕು, ದೇ ಪ್ರೊವೈಡ್ ಇಟ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ದೇ ಪ್ರೊವೈಡ್ ಇಟ್. ಇಫ್ ಐ ಸೇ ದ್ಯಾಟ್
ಐ ವಾಂಟ್ ಒಂದು ಒಂದು ಪ್ಯಾರಾಗ್ರಾಫಲ್ಲಿಯೋ ಎನಿಥಿಂಗ್ ನಾನು ಹೇಗೆ ಕೇಳ್ತೀನೋ ಆಗ ಡಾಟಾದಲ್ಲಿಯೋ ಚಾರ್ಟಲ್ಲಿಯೋ ಇನ್ ವಿಚ್ ವೇ ಐ ಆಸ್ಕ್ ಪರ್ಸಂಟೇಜ್ ಬೇಸಿಸಲ್ಲಿಯೋ ವಿಚ್ ವೇ ಐ ಆಸ್ಕ್ ದೇ ಗಿವ್ ಇಟ್. ಸೊ ಇಟ್ ಈಸ್ ವಾಟ್ ಡಾಟಾ ಇಂಟರ್ಪ್ರಿಟೇಷನ್. ಸೊ ಇದೇನಕ್ಕೆ ಏನಕ್ಕೆ ಇದನ್ನ ಮಾಡ್ತಾರೆ ಅಂತ ಹೇಳಿದರೆ, ಕೆಲವೊಂದು ವಿಚಾರಗಳು ನಮಗೆ ಪೈ ಚಾರ್ಟಲ್ಲಿದ್ದರೆ ಬೇಗ ಅರ್ಥ ಆಗುತ್ತೆ, ಕೆಲವೊಂದು ನಮಗೆ ನಂಬರ್ಸಲ್ಲಿದ್ದಾಗ ಬೇಗ ಅರ್ಥ ಆಗುತ್ತೆ. ಸೊ ಆ ಅರ್ಥ ಆದಾಗ ಮಾತ್ರ ನಾವು ಎಫೆಕ್ಟಿವ್ ಆಗಿ ಡಿಸಿಷನ್ ತೊಗೊಳಕ್ಕಾಗೋದು, ನಮಗೆ ಅನಲೈಸ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ದಟ್ಸ್ ವೈ ಇಂಟರ್ಪ್ರಿಟೇಷನಿಗೆ ಇಲ್ಲಿ ತುಂಬ ಇಂಪಾರ್ಟೆನ್ಸನ್ನು ಕೊಟ್ಟಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್, ಈಗ ಫಿನಾನ್ಷಿಯಲ್ ಅಕೌಂಟಿಂಗನ್ನು ತಗೊಂಡ್ರೆ ಆ ಫಾರ್ಮೇಟ್ ಒಳಗಡೆ ಅದು ಲಾಕ್ ಆಗಿ ಬಿಟ್ಟಿದೆ ಅಲ್ವಾ, ಅದೇ ಫಾರ್ಮೇಟಲ್ಲಿ ನಮಗೆ ಬರಿಬೇಕಾದ್ರೆ ಒಳಗಡೆ ಏನಿದೆ ಅಂತ ಡಿಟೇಲ್ಡಾಗಿ ಹೋಗೋಕ್ಕಾಗೋದಿಲ್ಲ. ಸೊ ಮ್ಯಾನೇಜ್ಮೆಂಟಿಗೆ ಬೇಕಾಗಿರುವಂತಹ ಇನ್ಫಾರ್ಮೇಷನ್ಗಳು ಫಿನಾನ್ಷಿಯಲ್ ಅಕೌಂಟಿಂಗಲ್ಲಿ ಇದೆ, ಆದರೆ ಅದು ಡೀಟೇಲ್ಡಾಗಿ ಸಿಗೋದಿಲ್ಲ. ಅಥವಾ ಮೇನ್ ವಿಚಾರ ಇದೆ, ಓಕೆ ನಮ್ಮ ಹತ್ರ ಪ್ರಾಫಿಟ್ ಎಷ್ಟಿದೆ, ಆ ಪ್ರಾಫಿಟ್ ಯಾವ ಸೋರ್ಸಿಂದ ಬಂತು ಅಂತ ಇಲ್ಲ, ರೈಟ್. ಅಥವಾ ನಮಗೆ ಲಾಸ್ ಇಷ್ಟಾಗಿದೆ, ಯಾಕೆ ಲಾಸ್ ಆಯಿತು ಅಂತ ಇಲ್ಲ. ಸೊ ಈಗ ಮ್ಯಾನೇಜ್ಮೆಂಟಿಗೆ ಡಿಸಿಷನ್ ತೊಗೊಳ್ಬೇಕು, ಲಾಸ್ ಯಾಕಾಯಿತು ಅದರ ಇನ್ಫಾರ್ಮೇಷನ್ ಬರುತ್ತೆ. ಅಥವಾ ನಮಗೆ ಮೆಟೀರಿಯಲ್ಸ್ ರಿಲೇಟೆಡ್ ಆಗಿರುವಂಥ ಡಿಸಿಷನ್ ತೊಗೊಳ್ಬೇಕು, ನಮ್ಮ ಓಪನಿಂಗ್ ಸ್ಟಾಕ್ ಬ್ಯಾಲೆನ್ಸ್ನ ಮಾತ್ರ ಕೊಟ್ಟರಾಯಿತು, ಅಥವಾ ಲಾಸ್ಟ್ 20 ಡೇಸನ್ನ ಮೆಟೀರಿಯಲ್ ಯೂಸೇಜ್ನ ಡೀಟೇಲ್ಸನ್ನು ಕೊಟ್ಟರಾಯಿತು. ಸೊ ಇದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮಾಡುವಂಥ ಕೆಲಸ, ಅಂದರೆ ಡಾಟಾ ಇಂಟರ್ಪ್ರಿಟೇಷನನ್ನು ಮಾಡಿ ಕೊಡ್ತದೆ. ನೆಕ್ಸ್ಟ್, ಪ್ಲ್ಯಾನಿಂಗ್ ಆ್ಯಂಡ್ ಫೋರ್ಕಾಸ್ಟಿಂಗ್. ಇಟ್ ಹೆಲ್ಪ್ಸ್ ಇನ್ planning and forecasting, like it is having collection and reporting of historical information, and also it do the ಫಂಕ್ಷನ್ ಆಫ್ ಫೋರ್ಕಾಸ್ಟಿಂಗ್. ಈ ಫ್ಯೂಚರಲ್ಲಿ ಈಗೀಗ ಆಗ್ಬೋದು ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ ಸ್ಟಡಿ ಮಾಡಿ ಅವ್ರ ಹತ್ರ ಇನ್ಫಾರ್ಮೇಷನ್ ಇರ್ತದೆ. ಹಿಂದೆ ಈಗಾಗಿತ್ತು, ಮುಂದೆ ಈ ಥರ ಆಗ್ಬೋದು ಅನ್ನೋದ್ರ ಬಗ್ಗೆ ಕೂಡ ಅವ್ರ ಹತ್ರ ಇನ್ಫಾರ್ಮೇಷನ್ ಇರುತ್ತೆ, ಆಫ್ಟರ್ ಡೂಯಿಂಗ್ ಪ್ರಾಪರ್ ರಿಸರ್ಚ್ ಆ್ಯಂಡ್ ಆಲ್. ಸೊ ಕಂಪನಿಗೆ ಪ್ಲ್ಯಾನಿಂಗ್ ಮತ್ತು ಫೋರ್ಕಾಸ್ಟಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್, ನೀಡ್ ಬೇಸ್ಡ್ ರಿಪೋರ್ಟಿಂಗ್. ನನಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ರಿಪೋರ್ಟನ್ನು ಕೊಡುವಂಥದ್ದು. ಸೊ ಇಟ್ ಡಸ್ ನಾಟ್ ಗಿವ್ ಇನ್ಫಾರ್ಮೇಷನ್ ಇನ್ ದ ಫಾರ್ಮ್ ಆಫ್ ಲೈಕ್, ಈಗ ಫಿನಾನ್ಷಿಯಲ್ ಅಕೌಂಟ್ಸಲ್ಲಿ ಅದಕ್ಕೆ ಆದಂಥ ಒಂದು ಸಿಸ್ಟಮ್ ಇದೆ, ಪಿರಿಯಾಡಿಕಲ್, ಅದು 1 ಇಯರಿಗೆ ಹಾಗೆ ಪ್ರಿಪೇರ್ ಆಗಬೇಕು, ರೆಸೆಟ್ ಇದೇ ಸೈಡಲ್ಲಿರಬೇಕು, ನಮ್ಮ ಲಯಬಿಲಿಟೀಸ್ ಹೀಗೆ ಇರಬೇಕು, ಫಾರ್ಮೇಟ್ ಇದೆ ಅಲ್ವಾ. ಬಟ್ ಇಲ್ಲಿ ಆ ಥರ ಫಾರ್ಮೇಟ್ ಇರೋದಿಲ್ಲ. ಕಂಪನಿಯ ಮ್ಯಾನೇಜರ್ಸ್ಗಳು ಯಾರಿರ್ತಾರೆ ಅಥವಾ ಡಿಸಿಷನ್ ಮೇಕರ್ಸ್ ಯಾರಿರ್ತಾರೆ ಅವರ ರಿಕ್ವೈರ್ಮೆಂಟ್ ಅಕಾರ್ಡಿಂಗ್ ರಿಪೋರ್ಟಿಂಗನ್ನು ಮಾಡೋದ್ರಿಂದ ಇಟ್ ಈಸ್ ನೀಡ್ ಬೇಸ್ಡ್ ರಿಪೋರ್ಟಿಂಗ್. ನೆಕ್ಸ್ಟ್, ನೋ ಫಿಕ್ಸ್ಡ್ ರೂಲ್ಸ್ ಆ್ಯಂಡ್ ಫಾರ್ಮೆಟ್ಸ್. ಇಲ್ಲಿ ಯಾವುದೇ ರೀತಿಯಾದಂಥ ರೂಲ್ಸ್ ಇರೋದಿಲ್ಲ, ಹೀಗೆ ಪ್ರಿಪೇರ್ ಆಗಬೇಕು, ಯಾವುದೇ ಸೆಟ್ ರೂಲ್ಸ್ ಇರೋದಿಲ್ಲ, ಫಾರ್ಮೆಟ್ಸ್ ಇರೋದಿಲ್ಲ. ಅದು ರೆಕಾರ್ಡಿಂಗ್ ಪರ್ಪಸ್ ಇರ್ಬೋದು ಅಥವಾ ರಿಪೋರ್ಟಿಂಗ್ ಪರ್ಪಸ್ ಇರ್ಬೋದು. ಸೊ ಕನ್ವೀನಿಯಂಟ್ ಬೇಸಿಸಲ್ಲಿ ಅವರು ಆರ್ಗನೈಸೇಷನಿಗೆ ಬೇಕಾಗಿರುವಂತಹ ಇನ್ಫಾರ್ಮೇಷನನ್ನು ರಿಕ್ವೈರ್ಮೆಂಟ್ಸ್ ಬೇಸಿಸ್ ಮೇಲೆ ಪ್ರಿಪೇರ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್, ಫ್ಲೆಕ್ಸಿಬಿಲಿಟಿ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, while in case of presentation of information, ಲೈಕ್ ಮ್ಯಾನೇಜ್ಮೆಂಟಿಗೆ ಬೇಕಾಗಿರುವಂಥ ಇನ್ಫಾರ್ಮೇಷನನ್ನು ಪ್ರೆಸೆಂಟ್ ಮಾಡೋದ್ರಲ್ಲಿ ದೇ ಕೀಪ್ ಇಟ್ ಇನ್ ರೈಟ್ ಟೈಮ್ ಆ್ಯಂಡ್ ಇನ್ ಮೋಸ್ಟ್ ಸೂಟೇಬಲ್ ಫಾರ್ಮ್. ಅಂದರೆ ಫ್ಲೆಕ್ಸಿಬಿಲಿಟಿ ಇದೆ. ಈಗ ನೋಡಿ, ಫಿನಾನ್ಷಿಯಲ್ ನಾವು ಸ್ಟೇಟ್ಮೆಂಟನ್ನು ಅಥವಾ ನಮ್ಮ ಫೈನಲ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡಬೇಕು ಅಂದರೆ 1 ವರ್ಷ ಕಾಯಬೇಕು ನಾವು ಅಲ್ವಾ. ಈಗ ಅದರಲ್ಲಿ ನಮಗೆ ಅಸೆಟ್ ವ್ಯಾಲ್ಯೂ ಗೊತ್ತಾಗುತ್ತೆ, 1 ಇಯರಿಗೆ ಎಷ್ಟು ಅಂತ, 1 ಇಯರ್ನ ಅಸೆಟ್ ಎಷ್ಟು ಅಥವಾ 1 ಇಯರ್ನ ಲಯಬಿಲಿಟಿ ಏನು ಅಂತ ಗೊತ್ತಾಗುತ್ತೆ. ಸೊ ನಾವು 1 ವರ್ಷ ಪೂರ್ತಿ ಕಾಯಬೇಕು. ಆದರೆ ಇಲ್ಲಿ ನಮ್ಗೆ ಆ ಥರ ಎಲ್ಲ ಫ್ಲೆಕ್ಸಿಬಲ್ ಇರುತ್ತೆ, ನಮ್ಮ ಟೈಮಿಗೆ, ರೈಟ್ ಟೈಮಿಗೆ ಮತ್ತು ಸೂಟೇಬಲ್ ಫಾರ್ಮಲ್ಲಿ ನಮಗೆ ಅದು ಕೊಡೋದ್ರಿಂದ ಇದು ಫ್ಲೆಕ್ಸಿಬಲ್ ಅಂತ. ನೆಕ್ಸ್ಟ್, ಇಟ್ ಈಸ್ ಸೈನ್ಸ್ ಆ್ಯಸ್ ವೆಲ್ ಆ್ಯಸ್ ಆ್ಯನ್ ಆರ್ಟ್. ದಿಸ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಅ ಸೈನ್ಸ್ ಬಿಕಾಸ್ ಅದರದ್ದೇ ಆದಂಥ ಒಂದಷ್ಟು ಪ್ರಿನ್ಸಿಪಲ್ಸ್, ಪಾಲಿಸೀಸನ್ನು ಅದು ಹೊಂದ್ಕೊಂಡಿರುತ್ತೆ, ಮೆಥಡ್ಗಳಿರುತ್ತೆ. ರೂಲ್ಸ್ಗಳಿಲ್ಲ ಅಂತ ಹೇಳಿದ ತಕ್ಷಣ ಪ್ರಿನ್ಸಿಪಲ್ಸೇ ಅಂದರೆ ಅವರಿಗೆ ವರ್ಕ್ ಮಾಡುವಂಥ ಪ್ರೊಸೀಜರ್ ಇಲ್ಲ ಅಂತ ಆ ಥರ ಏನೂ ಇಲ್ಲ. ಅದಕ್ಕೆ ಅದರದ್ದೇ ಆದಂಥ ಪಾಲಿಸೀಸ್, ಪ್ರಿನ್ಸಿಪಲ್ಸನ್ನು ಫಾಲೋ ಮಾಡಲಿಕ್ಕಿರ್ತದೆ. ಆ್ಯಂಡ್ ಅಗೇನ್ ಇಟ್ ಈಸ್ ಆನ್ ಆರ್ಟ್ ಆಲ್ಸೋ ಬಿಕಾಸ್ ಇಟ್ ಇನ್ವಾಲ್ವ್ಸ್ ಹ್ಯೂಮನ್ ಸ್ಕಿಲ್ಸ್. ಆ ಒಂದು, ಈಗ ಫಾರ್ ಎಕ್ಸಾಂಪಲ್ ನೀಡ್ ಬೇಸ್ಡ್ ರಿಪೋರ್ಟಿಂಗ್ ಅಂತ ಇಟ್ಕೊಳ್ಳಿ. ರಿಕ್ವೈರ್ಮೆಂಟ್ ಬೇಸ್ಡ್ ರಿಪೋರ್ಟನ್ನು ಪ್ರಿಪೇರ್ ಮಾಡಬೇಕು ಅಂತ ಹೇಳಿದರೆ ನಾವು ಅಲ್ಲಿ ಹ್ಯೂಮನ್ ಸ್ಕಿಲ್ಸ್ ಇನ್ವಾಲ್ವ್ ಆಗುತ್ತೆ, ನಾವು ರಿಸರ್ಚ್ ಮಾಡುವಂಥ ಮೆಥಡಾಲಜಿ ಇನ್ವಾಲ್ವ್ ಆಗುತ್ತೆ, ರೈಟ್. ಸೊ ಇಟ್ ಗಿವ್ಸ್ ವೈಡ್ ಸ್ಕೋಪ್ ಫಾರ್ ಪ್ರೆಸೆಂಟೇಷನ್ ಆಫ್ ಡಾಟಾ, ರೈಟ್. ಸೊ ಅದಕ್ಕೆಲ್ಲ ಹ್ಯೂಮನ್ ಸ್ಕಿಲ್ಸ್ ಬೇಕಾಗುತ್ತೆ, ಕರೆಕ್ಟ್. ಸೊ ದಟ್ಸ್ ವೈ ಇಟ್ ಈಸ್ ಸೈನ್ಸ್ ಆ್ಯಸ್ ವೆಲ್ ಆ್ಯಸ್ ಆನ್ ಆರ್ಟ್.
Next, variance analysis. So in management accounting, they also do the report of deviations happened. ನಮಗೀಗ ವೇರಿಯನ್ಸ್ ಅನಾಲಿಸಿಸ್ ಅಂದರೆ ಏನು ಅಂತ ಗೊತ್ತಿದೆ ಅಲ್ವಾ. ಸ್ಟ್ಯಾಂಡರ್ಡ್ ಮತ್ತು ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ನಡುವೆ ಕಂಪೇರ್ ಮಾಡಿ ಅನಾಲಿಸಿಸ್ ಮಾಡುವಂಥದ್ದು, ಅದರ ರಿಪೋರ್ಟನ್ನು ಕೂಡ ನಮಗೆ ಇಲ್ಲಿ ಕೊಡ್ತಾರೆ ಅಂತ. ಸೊ ಇಟ್ ಅನಲೈಸಸ್ ದ ರೀಸನ್, ಆ ಡಿವಿಯೇಷನ್ ಯಾಕಾಯಿತು, ಮ್ಯಾನೇಜ್ಮೆಂಟ್ ಏನು ಸ್ಟೆಪ್ಗಳನ್ನು ತಗೊಳ್ಬೋದು, ಏನನ್ನು ಎಲಿಮಿನೇಟ್ ಮಾಡ್ಬೋದು, ಅಥವಾ ಡಿವಿಯೇಷನಲ್ಲಿ ಏನನ್ನು ಕಡಿಮೆ ಮಾಡ್ಬೋದು, ಇದರ ಬಗ್ಗೆ ಎಲ್ಲ ರಿಪೋರ್ಟಲ್ಲಿ ಮೆನ್ಷನ್ ಮಾಡ್ತಾರೆ. ನೆಕ್ಸ್ಟ್ ಈಸ್ ಮ್ಯಾನೇಜರಿಯಲ್ ಕಂಟ್ರೋಲ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮ್ಯಾನೇಜರಿಯಲ್ ಕಂಟ್ರೋಲ್ಗೂ ಕೂಡ ಎಫೆಕ್ಟಿವ್ ಟೂಲ್ ಆಗುತ್ತೆ. ಬಿಕಾಸ್ ಈಗ ಫಾರ್ ಎಕ್ಸಾಂಪಲ್ ಮ್ಯಾನೇಜ್ಮೆಂಟ್ ಅಕೌಂಟಲ್ಲಿ ನಮಗೆ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಬರುತ್ತೆ, ಬಜೆಟರಿ ಕಂಟ್ರೋಲ್ ಬರುತ್ತೆ, ರೈಟ್. ಇದೆಲ್ಲವೂ ಕೂಡ ಮ್ಯಾನೇಜರಿಯಲ್ ಅಥವಾ ವೇರಿಯನ್ಸ್ ಅನಾಲಿಸಿಸ್ ಅಂತ ಅಂದ್ಕೊಳ್ಳಿ, ಇದೆಲ್ಲವೂ ಕೂಡ ಮ್ಯಾನೇಜರಿಯಲ್ ಕಂಟ್ರೋಲಿಗೆ ಬೇಕಾಗಿರುವಂಥ ಟೂಲ್ಗಳು ವಿಚ್ ಈಸ್ ಪ್ರೊವೈಡೆಡ್ ಅಂಡರ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ ಕನ್ಫ್ಯೂಷನ್ ಆಗಬೇಡಿ, ನಮ್ಮ ಸಬ್ಜೆಕ್ಟ್ ಏನು, ಕಾಸ್ಟ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ ವೇರಿಯನ್ಸ್ ಅನಾಲಿಸಿಸ್ ಇದೆಲ್ಲ ಕಾಸ್ಟ್ ಅಕೌಂಟಿಂಗಲ್ಲೂ ಇನ್ಕ್ಲೂಡ್ ಇದೆ, ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲೂ ಇನ್ಕ್ಲೂಡ್ ಇದೆ. ಇಟ್ ಈಸ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್, ಬಟ್ ಆಲ್ ಟುಗೆದರ್ ಇಟ್ ವರ್ಕ್ ಲೈಕ್ ಒಟ್ಟಿಗೆ ಕೆಲಸ ಮಾಡ್ತಾರೆ ಅಂತ ಅನ್ಕೋಬೋದು. ನೆಕ್ಸ್ಟ್, ಇಂಟರ್ನಲ್ ಕನ್ಸಲ್ಟೇಷನ್. ಈ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರೆ ಮ್ಯಾನೇಜರ್ಸ್, ಅಂದರೆ ಕಂಪನಿಯ ಮ್ಯಾನೇಜರ್ಸ್ ಅವ್ರಿಗೋಸ್ಕರ ಇರುವಂಥದ್ದು. ಸೊ ಈ ಮ್ಯಾನೇಜ್ಮೆಂಟ್ ಅಕೌಂಟಿಂಗನ್ನು ಪ್ರಿಪೇರ್ ಮಾಡ್ತಾರಲ್ಲ, ನಾವು ಅವರಿಗೆ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ಸ್ ಅಂತ ಹೇಳ್ತೀವಿ. ಸೊ ಅವರು ಡಿಸಿಷನ್ ಮೇಕರ್ಸ್ ಅಲ್ಲ, ಅಥವಾ ಮ್ಯಾನೇಜ್ಮೆಂಟ್ ಅಲ್ಲಿ ಇನ್ವಾಲ್ವ್ ಆಗೋವಂಥವರು ಅಲ್ಲ. ಇವ್ರ ಕೆಲಸ ಏನು ಅಂತ ಹೇಳಿದ್ರೆ ಮ್ಯಾನೇಜರ್ಸ್ ಅಥವಾ ಮ್ಯಾನೇಜ್ಮೆಂಟ್ ಪೀಪಲ್ ಯಾರಿದ್ದಾರೆ ಡಿಸಿಷನ್ ಮೇಕಿಂಗ್ ಸಂದರ್ಭದಲ್ಲಿ ಅವರಿಗೆ ಹೆಲ್ಪ್ ಮಾಡುವಂಥದ್ದು, ಅಸಿಸ್ಟ್ ಮಾಡುವಂಥದ್ದು, ಬೇಕಾಗಿರುವಂಥ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡುವಂಥದ್ದು, ಬೇರೆ ಬೇರೆ ಆಲ್ಟರ್ನೇಟಿವ್ ಸೊಲ್ಯೂಷನ್ಸನ್ನು ಪ್ರೊವೈಡ್ ಮಾಡುವಂಥದ್ದು, ಅದರ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜಸನ್ನು ಎಕ್ಸ್ಪ್ಲೇನ್ ಮಾಡುವಂಥದ್ದು. ಸೊ ದೇ ಬಿ ಅ ಸಪೋರ್ಟ್ ಅಥವಾ ಸ್ಪೆಷಲಿಸ್ಟ್ ಆಗಿ ಕೆಲಸ ಮಾಡ್ತಾರೆ. ಸೊ ಇಲ್ಲಿ ಬರುವಂಥದ್ದು ಏನು ಅಂತ ಹೇಳಿದರೆ ಇಂಟರ್ನಲ್ ಕನ್ಸಲ್ಟೇಷನ್. ಸೊ ಕಂಪನಿಗೆ ಈ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಏನು ಒಂದು ಅವ್ರ ಹತ್ರನೇ ಇರುವಂಥ ಒಂದು ಕನ್ಸಲ್ಟೇಷನ್ ಸೋರ್ಸ್ ಅಂತ. ನೆಕ್ಸ್ಟ್, ಇಟ್ ಈಸ್ ಫ್ಯೂಚರಿಸ್ಟಿಕ್. ಸೊ ಫಿನಾನ್ಷಿಯಲ್ ಅಕೌಂಟಿಂಗ್ ಏನಿದೆ ಅದು ಹಿಸ್ಟಾರಿಕಲ್ ಅಥವಾ ಪಾಸ್ಟ್ ಡಾಟಾವನ್ನು ಅದರಲ್ಲಿರುತ್ತೆ. ಬಟ್ ಇನ್ ಕೇಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಲ್ಲಿ ಫ್ಯೂಚರ್ ಕೂಡ ಇರುತ್ತೆ ಅಂತ. ಅಂದರೆ ಫ್ಯೂಚರಲ್ಲಿ ಹೀಗೆ ಆಗ್ಬೋದು, ಫೋಕಸ್ ಮಾಡ್ತಾರಲ್ವ, ಅದರ ಡೀಟೇಲ್ಡ್ ಇನ್ಫಾರ್ಮೇಷನ್ ಕೂಡ ಇರುತ್ತೆ. ಇದು ಕಂಟ್ರೋಲಿಂಗಿಗೆ ಬೇಕಾಗಿರುವ ಹಾಗೆ ಅವರು ಯುಟಿಲೈಸ್ ಎಲ್ಲ ಮಾಡ್ಕೊಳ್ಬೋದು. ಸೊ ದಿಸ್ ಈಸ್ ಅಬೌಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಇದ್ರಲ್ಲಿ ಇನ್ನೂ ಕೂಡ ಇದೆ, ಲೈಕ್ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್, ಅದರಲ್ಲಿ ಬ್ರೇಕ್ ಇವನ್ ಅನಾಲಿಸಿಸ್ ಬರುತ್ತೆ, ಬಜೆಟರಿ ಕಂಟ್ರೋಲ್ ಬರುತ್ತೆ, ರೈಟ್. ದೆನ್ ಇಟ್ ಪ್ರೊವೈಡ್ಸ್ ಓನ್ಲಿ ಇನ್ಫಾರ್ಮೇಷನ್. ಓಕೆ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇನ್ಫಾರ್ಮೇಷನನ್ನು ಮಾತ್ರ ಕೊಡುತ್ತೆ, ಸೊಲ್ಯೂಷನನ್ನು ಕೊಡೋದಿಲ್ಲ. ಇನ್ಫಾರ್ಮೇಷನ್ ಕೊಟ್ಟು ಸೊಲ್ಯೂಷನ್ ಕೊಡುವಂಥ ಸೊಲ್ಯೂಷನ್ ರೆಡಿ ಮಾಡುವಂಥ ಕೆಲಸ ಮ್ಯಾನೇಜ್ಮೆಂಟ್ದಾಗಿರುತ್ತೆ. ಸೊ ಮ್ಯಾನೇಜ್ಮೆಂಟಿಗೆ ಇದು ಸಪೋರ್ಟ್ ಆಗಿರುತ್ತೆ ಅಂತ ಅಷ್ಟೇ. ಓಕೆ, ದಿಸ್ ಈಸ್ ಅಬೌಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ನೀವು ಇದರಲ್ಲೇ ಕಾನ್ಸಂಟ್ರೇಟ್ ಮಾಡಬೇಕಾಗಿರುವಂಥದ್ದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ಮೀನಿಂಗ್ ಏನು ಮತ್ತು ಒಂದು ಸ್ವಲ್ಪ ಕ್ಯಾರೆಕ್ಟರಿಸ್ಟಿಕ್ಸ್. ಇನ್ ಕೇಸ್ ಎಕ್ಸಾಮಿಗೆ ಸೆಕ್ಷನ್ ಬಿಗೆ ಕ್ವೆಶನ್ ಬಂದರೆ ನಿಮಗೆ ಬರೀಲಿಕ್ಕೆ ಗೊತ್ತಿರಬೇಕು. ಯೂಶ್ವಲಿ ರೈಟ್ ಎ ನೋಟ್ ಆನ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈ ಥರನೇ ಕೇಳ್ಬೋದು. ಸೊ ಅಷ್ಟು ಕೇಳಿದರೆ ನಮಗೊಂದಷ್ಟು ಎಕ್ಸ್ಟ್ರಾ ನಾಲೆಜ್ ಇರಬೇಕು. ಜಸ್ಟ್ ಮೀನಿಂಗ್ ಇದ್ದರೆ 2-3 ಲೈನಲ್ಲಿ ಮುಗ್ದೋಗುತ್ತೆ, ಆಗಾಗಬಾರ್ದು. ಅದಕ್ಕೋಸ್ಕರ ಐವ್ ಟೇಕನ್ ಒನ್ ಮೋರ್ ಕಾನ್ಸೆಪ್ಟ್. ಸಿಲೆಬಸಲ್ಲಿ ಜಸ್ಟ್ ಮೀನಿಂಗ್ ಅಂತಲೇ ಇದೆ. ಸೊ ಯು ಶುಡ್ ನೋ ಲಿಟಲ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಅಬೌಟ್ ದ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಓಕೆ, ಸೊ ದಿಸ್ ಈಸ್ ಅಬೌಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ ನೆಕ್ಸ್ಟ್ ಈಸ್ ನಾವು ಈ ಚಾಪ್ಟರಲ್ಲಿ ಕಲಿತಾ ಇರುವಂಥದ್ದು ಮಾರ್ಜಿನಲ್ ಅಕೌಂಟಿಂಗ್. ಓಕೆ, ಆ್ಯಕ್ಚುಲಾಗಿ ಅದರಲ್ಲಿ ಬ್ರೇಕ್ ಇವನ್ ಅನಾಲಿಸಿಸ್ ಅದೆಲ್ಲ ಬರುತ್ತೆ. ಸೊ ವಿಲ್ ಜಸ್ಟ್ ಡಿಸ್ಕಸ್ ಬಿಫೋರ್ ದ್ಯಾಟ್. ನಮಗೆ ಮಾರ್ಜಿನಲ್ ಕಾಸ್ಟಿಂಗ್ ಬರೋಕ್ಕಿಂತ ಮುಂಚೆ ಮಾರ್ಜಿನಲ್ ಕಾಸ್ಟಿಂಗ್ ಅದು ಯಾವ ಅಂಡರಲ್ಲಿ ಬರುತ್ತೆ ಅಂತ ಗೊತ್ತಿರಬೇಕು. ಓಕೆ, ಟೆಕ್ನಿಕ್ಸ್ ಆಫ್ ಕಾಸ್ಟಿಂಗ್ ನಾವಿದನ್ನ ನಮ್ಮ ಶುರುವಲ್ಲಿ, ಓಕೆ, ನಾವು
ಸಬ್ಜೆಕ್ಟ್ ಶುರು ಮಾಡಿದೆ, ಕಾಸ್ಟ್ ಅಕೌಂಟಿಂಗ್ ಸಬ್ಜೆಕ್ಟ್ ಶುರು ಮಾಡಿದಾಗಲೇ ಕಲ್ತಿದ್ವಿ ಇಂಟ್ರೊಡಕ್ಷನ್ ಪಾರ್ಟಲ್ಲಿ. ಸೊ ಕಾಸ್ಟಿಂಗ್ ಅಂದರೆ ಏನು? ಇಟ್ ಈಸ್ ಅಸರ್ಟೈನ್ಮೆಂಟ್ ಆಫ್ ಕಾಸ್ಟ್. ಇಟ್ ಈಸ್ ಅ ಕಾಸ್ಟಿಂಗ್ ಅಂದರೆ ದ ಟೆಕ್ನಿಕ್ಸ್ ವಿಚ್ ಈಸ್ ಯೂಸ್ಡ್ ಫಾರ್ ಅಸರ್ಟೈನಿಂಗ್ ದ ಕಾಸ್ಟ್. ಈ ಮೀನಿಂಗ್ ನೆನಪಿದೆ ಅಲ್ವಾ? ಸೊ ಆ ಒಂದು ಟೆಕ್ನಿಕ್ಗಳು ಯಾವುದೆಲ್ಲ ಅಂತ ಹೇಳಿದರೆ ಹಿಸ್ಟಾರಿಕಲ್, ಡೈರೆಕ್ಟ್ ಕಾಸ್ಟಿಂಗ್, ಅಬ್ಸಾರ್ಪ್ಷನ್ ಕಾಸ್ಟಿಂಗ್, ಮಾರ್ಜಿನಲ್ ಕಾಸ್ಟಿಂಗ್, ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಆ್ಯಂಡ್ ಯೂನಿಫಾರ್ಮ್ ಕಾಸ್ಟಿಂಗ್. ಸೊ ಫಸ್ಟ್ ಒನ್ ಹಿಸ್ಟಾರಿಕಲ್ ಕಾಸ್ಟಿಂಗ್. ಹಿಸ್ಟಾರಿಕಲ್ ಕಾಸ್ಟಿಂಗ್ ಅಂತ ಹೇಳಿದರೆ ಆಲ್ರೆಡಿ ಕಾಸ್ಟ್ ಏನು ಇನ್ಕರ್ ಆಗಿರುತ್ತೆ ಅದರ ಬಗ್ಗೆ ನಾವು ಅಸರ್ಟೈನ್ಮೆಂಟ್ ಮಾಡುವಂಥದ್ದು. ಅಂದರೆ ಅಸರ್ಟೈನ್ಮೆಂಟ್ ಆ್ಯಂಡ್ ರೆಕಾರ್ಡಿಂಗ್ ಆಫ್ ಕಾಸ್ಟ್ ವಿಚ್ ಈಸ್ ಆಲ್ರೆಡಿ ಇನ್ಕರ್ಡ್. ನಮಗೆ ಆಲ್ರೆಡಿ ಕಾಸ್ಟ್ ಏನು ಇನ್ಕರ್ ಆಗಿರ್ತದೆ ಆ ಕಾಸ್ಟನ್ನು ನಾವು ಅಸರ್ಟೈನ್ ಮಾಡಿ ರೆಕಾರ್ಡ್ ಮಾಡುವಂಥದ್ದು. ಸೊ ಆ್ಯಕ್ಚುಲ್ ಕಾಸ್ಟ್ ಏನಾಗಿದೆ ಅದನ್ನು ನಾವು ಒಂದು ಜಾಬಿಗಿರ್ಬೋದು ಅಥವಾ ಒಂದು ಪ್ರಾಸೆಸ್ಸಿಗಿರ್ಬೋದು ಅಥವಾ ಒಂದು ಪ್ರಾಡಕ್ಟಿಗಿರ್ಬೋದು ಎಕ್ಸಾಕ್ಟ್ ಕಾಸ್ಟ್ ಏನು ಇನ್ಕರ್ ಆಗಿತ್ತು ಅದನ್ನ ರೆಕಾರ್ಡ್ ಮಾಡುವಂಥದ್ದು ಏನಿದೆ ಅದು ಹಿಸ್ಟಾರಿಕಲ್ ಕಾಸ್ಟ್. ಸೊ ಇದು ಸಿಂಪಲ್ ಪ್ರಾಸೆಸ್. ಖರ್ಚೆಲ್ಲ ಆದಮೇಲೆ ಎಷ್ಟು ಖರ್ಚಾಯಿತು ಅಂತ ಲೆಕ್ಕ ಹಾಕುವಂಥದ್ದು. ಓಕೆ, ನೆಕ್ಸ್ಟ್ ಡೈರೆಕ್ಟ್ ಕಾಸ್ಟಿಂಗ್. ಡೈರೆಕ್ಟ್ ಕಾಸ್ಟಿಂಗ್ ಅಂತ ಹೇಳಿದರೆ ಎಲ್ಲ ಡೈರೆಕ್ಟ್ ಕಾಸ್ಟ್ಗಳೇನಿದೆ ಒಂದು ಪ್ರಾಸೆಸ್ಸಿಗೆ ಅಥವಾ ಒಂದು ಆಪರೇಷನ್ಗೆ ಅಥವಾ ಒಂದು ಪ್ರಾಡಕ್ಟಿಗೆ ಏನೆಲ್ಲ ಡೈರೆಕ್ಟ್ ಕಾಸ್ಟ್ಗಳು ಮಾತ್ರ, ಓಕೆ, ಇಂಡೈರೆಕ್ಟ್ ಕಾಸ್ಟನ್ನು ಬಿಟ್ಟು ಉಳಿದಂಥ ಎಲ್ಲ ಡೈರೆಕ್ಟ್ ಕಾಸ್ಟ್ಗಳನ್ನು ಕನ್ಸಿಡರ್ ಮಾಡುವಂಥದ್ದು, ಲೆಕ್ಕ ಹಾಕುವಂಥದ್ದು ಏನಿದೆ ಅದು ಡೈರೆಕ್ಟ್ ಕಾಸ್ಟ್. ಫಾರ್ ಎಕ್ಸಾಂಪಲ್ ಪ್ರೈಮ್ ಕಾಸ್ಟ್ ಅಂದರೆ ನಮ್ಮ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಜೊತೆಗೆ ವೇರಿಯಬಲ್ ಓವರ್ ಹೆಡ್ಸ್. ಓಕೆ, ವೇರಿಯಬಲ್ ಓವರ್ ಹೆಡ್ಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಅದು ಇವೊಂದು ನಾವು ಫ್ಯಾಕ್ಟ್ರಿ ಓವರ್ ಹೆಡನ್ನು, ಆಫೀಸ್ ಓವರ್ ಹೆಡ್, ಸೆಲ್ಲಿಂಗ್ ಓವರ್ ಹೆಡ್ ಇದನ್ನು ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ತಗೊಳ್ತೀವಿ ಅಂತ ಆದರೂ ಕೂಡ ಆಫ್ಟರ್ ಪ್ರೈಮ್ ಕಾಸ್ಟ್ ಅದರಲ್ಲಿ ಬರುವಂಥ ವೇರಿಯಬಲ್ ಓವರ್ ಹೆಡ್ಗಳೇನಿದೆ ಅದು ಡೈರೆಕ್ಟ್ ಕಾಸ್ಟೇ ಆಗಿರ್ತದೆ. ಓಕೆ, ನೆಕ್ಸ್ಟ್ ಅಬ್ಸಾರ್ಪ್ಷನ್ ಕಾಸ್ಟಿಂಗ್. ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ಅಂತ ಹೇಳಿದರೆ ನಾವು ಇದನ್ನ ಆಲ್ರೆಡಿ ಕಲ್ತಿದ್ದೀವಿ, ಲೈಕ್ ಪರ್ಸೆಂಟೇಜ್ ಬೇಸಿಸಲ್ಲಿ, ರೈಟ್? ನಿಮಗೆ ನೆನಪಿದೆ ಅಲ್ವಾ ಅಬ್ಸಾರ್ಪ್ಷನ್? ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಎಲ್ಲ ಕಾಸ್ಟ್ಗಳನ್ನು ಚಾರ್ಜ್ ಮಾಡುವಂಥದ್ದು, ಅಂದರೆ ವೇರಿಯಬಲ್ ಮತ್ತು ಫಿಕ್ಸ್ಡ್ ಟು ದ ಆಪರೇಷನ್ ಅಥವಾ ಪ್ರಾಸೆಸ್. ಓಕೆ, ಇಲ್ಲಿ ಯಾವುದೇ ಡಿಸ್ಟಿಂಕ್ಷನನ್ನು ಮಾಡೋದಿಲ್ಲ, ಎಲ್ಲ ಕಾಸ್ಟನ್ನು ತಗೊಳ್ತಾರೆ. ಅಂದರೆ ಫುಲ್ ಕಾಸ್ಟಿಂಗ್ ಅಂತ ಅನ್ಬೋದು. ಈಗ ನಿಮಗೆ ನೆನಪಿರ್ಬೋದು, ನಾವು ಅಬ್ಸಾರ್ಪ್ಷನ್ ಮಾಡುವಾಗ ಫಾರ್ ಎಕ್ಸಾಂಪಲ್ ಈಗ ಫ್ಯಾಕ್ಟ್ರಿ ಓವರ್ ಹೆಡನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಪ್ರೈಮ್ ಕಾಸ್ಟನ್ನು ಬೇಸಾಗಿ ತಗೊಳ್ಳುವಂಥದ್ದು. ಅಲ್ಲಿ ಯಾವುದೇ ಕ್ಲಾಸಿಫಿಕೇಷನ್ ಇಲ್ಲ, ವೇರಿಯಬಲ್ ಇಷ್ಟು, ಇದು ಫಿಕ್ಸ್ಡ್ ಕಾಸ್ಟ್ ಇಷ್ಟು ಅಂತ, ಎಲ್ಲ ಕಾಸ್ಟನ್ನು ಕನ್ಸಿಡರ್ ಮಾಡುವಂಥದ್ದು. ನೆಕ್ಸ್ಟ್ ಈಸ್ ಮಾರ್ಜಿನಲ್ ಕಾಸ್ಟ್. ಮಾರ್ಜಿನಲ್ ಕಾಸ್ಟ್ ಅಂತ ಹೇಳಿದರೆ ನಾವಿಲ್ಲಿ ಫಿಕ್ಸ್ಡ್ ಕಾಸ್ಟನ್ನು ಮತ್ತು ವೇರಿಯಬಲ್ ಕಾಸ್ಟನ್ನು ಡಿಫ್ರೆನ್ಷಿಯೇಟ್ ಮಾಡುವಂಥದ್ದು. ಓಕೆ, ನಾವು ಮಾರ್ಜಿನಲ್ ಕಾಸ್ಟಿಂಗಲ್ಲಿ ಫಿಕ್ಸ್ಡ್ ಕಾಸ್ಟನ್ನು ಮತ್ತು ವೇರಿಯಬಲ್ ಕಾಸ್ಟನ್ನು ಸಪ್ರೇಟ್ ಮಾಡುವಂಥದ್ದು ಪ್ರಾಸೆಸ್ ಏನಿದೆ ನಾವು ಅದನ್ನ ಮಾರ್ಜಿನಲ್ ಕಾಸ್ಟಿಂಗ್ ಅಂತ ಹೇಳ್ತೀವಿ. ಸೊ ಇದು ಯಾಕೆ ಅಂತ ಹೇಳಿದರೆ ಅಬ್ಸಾರ್ಪ್ಷನ್ ಕಾಸ್ಟಿಂಗಲ್ಲಿ ಎಲ್ಲವನ್ನು ಒಟ್ಟಿಗೆ ತಗೊಳ್ಳೋದ್ರಿಂದ ನಮಗೆ ಫಿಕ್ಸ್ಡ್ ಎಷ್ಟು, ವೇರಿಯಬಲ್ ಎಷ್ಟು ಅಂತ ಗೊತ್ತಾಗೋದಿಲ್ಲ. ಆ್ಯಂಡ್ ಅಗೇನ್ ಆಗ ಗೊತ್ತಾದಾಗ ಮಾತ್ರ ನಮಗೆ ಪ್ರಾಪರ್ ಡಿಸಿಷನ್ ತೊಗೊಳ್ಳಿಕ್ಕಾಗೋದು. ಓಕೆ, ಫಿಕ್ಸ್ಡ್ ಅಂತ ಹೇಳಿದರೆ ಅರ್ಥ ಏನು? ಅದು ಎಷ್ಟೇ ಪ್ರೊಡ್ಯೂಸ್ ಮಾಡಿದರೂ ಸೇಮ್ ಇರ್ತದೆ. ಸೊ ನಮಗೆ ಅದನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಗೊತ್ತಾಗಬೇಕು. ಅಟ್ ದ ಸೇಮ್ ಟೈಮ್ ವೇರಿಯಬಲ್ ಅಂತ ಹೇಳಿದ್ರೆ ಯೂನಿಟ್ ವೈಸ್ ಚೇಂಜ್ ಆಗ್ತಾ ಹೋಗುತ್ತೆ, ಅದರ ಮೇಲೆ ಏನಾದರೂ ಡಿಸಿಷನ್ ತೊಗೊಳ್ಬೋದಾ ಅಂತ ನೋಡ್ಬೋದು. ಸೊ ದಟ್ಸ್ ವೈ ನಮಗೆ ಮಾರ್ಜಿನಲ್ ಕಾಸ್ಟಿಂಗ್ ಇಂಪಾರ್ಟೆಂಟ್. ದೆನ್ ಈ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ನಿಮಗೆ ಗೊತ್ತೇ ಇದೆ. ಇಟ್ ಈಸ್ ಅ ಕಾಸ್ಟಿಂಗ್ ವೇರ್ ಕಾಸ್ಟ್ ಆರ್ ಡಿಟರ್ಮೈನ್ಡ್ ವೆಲ್ ಇನ್ ಅಡ್ವಾನ್ಸ್ ಆಫ್ ದ ಪ್ರೊಡಕ್ಷನ್. ಸೊ ಪ್ರೊಡಕ್ಷನ್ ಆಗೋಕ್ಕಿಂತ ಮುಂಚೆನೇ ನಾವು ಡಿಸೈಡ್ ಮಾಡ್ತೀವಿ ಇಷ್ಟು ಕಾಸ್ಟ್ ಅಂತ. ಸೊ ಆ ಡಿಫ್ರೆನ್ಸ್ ಏನು ಬರುತ್ತೆ ನಾವು ಅದನ್ನ ಮತ್ತೆ ಅನಲೈಸ್ ಮಾಡೋದು. ಆ್ಯಕ್ಚುಲ್ ಕಾಸ್ಟ್ ಮತ್ತು ಸ್ಟ್ಯಾಂಡರ್ಡ್ ಕಾಸ್ಟ್ ಜೊತೆಗೆ ಬಂದಂಥ ಡಿಫ್ರೆನ್ಸನ್ನು ಕ್ಯಾಲ್ಕುಲೇಟ್ ಮಾಡಿ ಮತ್ತೆ ಅನಲೈಸ್ ಮಾಡ್ತೀವಿ. ಯೂನಿಫಾರ್ಮ್ ಕಾಸ್ಟಿಂಗ್ ಅಂತ ಹೇಳಿದರೆ ಒಂದೇ ಕಾಸ್ಟಿಂಗ್ ಪ್ರಿನ್ಸಿಪಲ್ಸನ್ನು ಬೇರೆ ಬೇರೆ ಅಂಡರ್ಟೇಕಿಂಗ್ಸ್ಗಳು, ಅಂದರೆ ಫಾರ್ ಎಕ್ಸಾಂಪಲ್ ಈಗ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇದೆ ಅಂತ ಅಂದ್ಕೊಳ್ಳಿ ಒಂದು ಏರಿಯಾದಲ್ಲಿ, ಎಲ್ಲ ಟೆಕ್ಸ್ಟೈಲ್ ಫ್ಯಾಕ್ಟ್ರಿಗಳು ಏನಿದೆ ಅವರೆಲ್ಲರೂ ಕೂಡ ಒಂದೇ ರೀತಿ ಅಕೌಂಟಿಂಗ್ ಸಿಸ್ಟಮನ್ನು, ಐ ಮೀನ್ ಕಾಸ್ಟಿಂಗ್ ಟೆಕ್ನಿಕನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಯೂನಿಫಾರ್ಮ್ ಕಾಸ್ಟಿಂಗ್. ಸೊ ದೇರ್ ಈಸ್ ನೋ ಸಪ್ರೇಟ್ ಸಿಸ್ಟಮ್ ಆಫ್ ಕಾಸ್ಟಿಂಗ್, ಎಲ್ಲರೂ ಕೂಡ ಎಲ್ಲ ಸಿಚುವೇಷನಿಗೆ ಒಂದೇ ರೀತಿಯಾದಂಥದ್ದು. ಸೊ ಈಗ ಆ್ಯಸ್ ಎ ಸೈಡ್ ಈಗ
ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂತಂದರೆ ಅಲ್ಲಿ ಪ್ರಾಸೆಸ್ ಇರ್ತದೆ. ಸೊ ಬೈ ದ ಟೈಮ್ ಅವರು ಪ್ರಾಸೆಸ್ ಕಾಸ್ಟಿಂಗನ್ನು ಎಲ್ಲರೂ ಕೂಡ ಪ್ರಾಸೆಸ್ ಕಾಸ್ಟಿಂಗನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಯೂನಿಫಾರ್ಮ್ ಕಾಸ್ಟಿಂಗ್. ಓಕೆ, ಆ್ಯಂಡ್ ಅಗೇನ್ ಇಫ್ ಫಾರ್ ಎಕ್ಸಾಂಪಲ್ ಒಂದು ಪ್ರಾಡಕ್ಟ್ ಫಾರ್ ಚೇರ್ ಅಂತ ಅಂದ್ಕೊಳ್ಳಿ, ಒಂದೇ ಪ್ರಾಸೆಸ್ ಸ್ಟೆಪ್ ಅಲ್ವಾ. ಸೊ ಬೈ ದ ಟೈಮ್ ಅವರು ಯೂನಿಟ್ ಕಾಸ್ಟಿಂಗನ್ನು ತಗೊಳ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಯೂನಿಫಾರ್ಮ್. ಓಕೆ, ಎಲ್ಲರೂ ಕೂಡ ಒಂದೇ ರೀತಿಯಾದಂಥ ಕಾಸ್ಟಿಂಗ್ ಸಿಸ್ಟಮನ್ನು ಫಾಲೋ ಮಾಡ್ತಾರೆ ಅಂತ ಹೇಳಿದರೆ ಅದು ಕಾಸ್ಟಿಂಗ್ ಪ್ರಿನ್ಸಿಪಲ್ಸನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಯೂನಿಫಾರ್ಮ್ ಕಾಸ್ಟಿಂಗ್. ಸೊ ಇಲ್ಲಿ ನಿಮಗೆ ಇದೆಲ್ಲ ಕಾಸ್ಟಿಂಗ್ನ ಮೀನಿಂಗ್ ಗೊತ್ತಿರಬೇಕು. ಓಕೆ, ಯಾಕೆ ಅಂತ ಹೇಳಿದ್ರೆ 2 ಮಾರ್ಕ್ಸಿಗೆ ಕೇಳಬಹುದು. ಫಾರ್ ಎಕ್ಸಾಂಪಲ್ ಯೂನಿಫಾರ್ಮ್ ಕಾಸ್ಟಿಂಗ್ ಅಂದರೆ ಏನು ಅಂತೆಲ್ಲ ಕೇಳಬಹುದು. ಇದರಲ್ಲಿ ನಾವು ಕಲಿಯುವಂಥದ್ದು ಯಾವುದು ಅಂತ ಹೇಳಿದ್ರೆ ಮಾರ್ಜಿನಲ್ ಕಾಸ್ಟಿಂಗ್. ಓಕೆ, ಸೊ ದಿಸ್ ವಿ ವಿಲ್ ಸಿ ಇನ್ ನೆಕ್ಸ್ಟ್ ವಿಡಿಯೋ. ಆದಷ್ಟು ನಾನು ಈ ಮಾರ್ಜಿನಲ್ ಕಾಸ್ಟಿಂಗ್ ಈಸಿ ಇದೆ, ಸೊ ಆದಷ್ಟು ಲೆಟ್ ಮಿ ಫೋಕಸ್ ಇಟ್ ಆನ್ ಆನ್ಲೈನ್ ಮೋಡ್ ಓನ್ಲಿ ಬಿಕಾಸ್ ವಿ ಡೋಂಟ್ ಹ್ಯಾವ್ ಮಚ್ ಟೈಮ್. ಎಗೇನ್ ಬೇಗ ಎಕ್ಸಾಮ್ಗಳು ನೆಕ್ಸ್ಟ್ ಈಗ ಪ್ರೆಸೆಂಟ್ 6th ಸೆಮಿನ ಎಕ್ಸಾಮ್ಗಳು ಕೂಡ ಬರೋದ್ರಿಂದ ವಿ ಹ್ಯಾವ್ ಟು ಫಿನಿಶ್ ಇಟ್ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್. ಸೊ ಇಫ್ ಎನಿ ಇನ್ಕನ್ವೀನಿಯನ್ಸ್ ಇಸ್ ದೇರ್ ಯು ಕ್ಯಾನ್ ಕಮ್ಯುನಿಕೇಟ್ ಟು ಮೀ. ಓಕೆ, ಥ್ಯಾಂಕ್ ಯು.